ಅಲ್ಲಿ ಸೌಂಡ್ ಬರಾಕತ್ತೆ ಅಂತ, ಆಕಾಶವಾಣಿ ಬರಾಕತ್ತೆ ಅಂತ. ಯಾಕೋ ಕೇಶಪ್ಪ, ಯಾಕೆ ಚಿಂತೆ ಮಾಡಾಕತ್ತೆ? ಏನಿಲ್ಲಪ್ಪ, ಇಷ್ಟು ಜನಕ್ಕೆ ಬರೀ ನೀರ್ ಹಾಕಕ್ಕಾಗೋದು ನನ್ನ ಕೈಲಿ ಅಂದಂತ. ಕೇಶಪ್ಪ, ಅನ್ನ ಹಾರ್ಗಡೆ ನೀರ್ ಹಾಕಕ್ಕಾಗೋದು, ಜನಕ್ಕೆ ಬಂದ್ ಕೂತಾರ, ಹೆಂಗ್ ಮಾಡೋದಪ್ಪ ಅಂತೇಳಿ ಇನ್ನೇ ನನ್ನ ಪ್ರಾಣ ಹೋಗುದು ಒಂದಾಗತಿ ಐತೆಪ್ಪ ಅಂತಂದಾಗ ಅವಾಗ ಆಕಾಶವಾಣಿ ಹೇಳ್ತಂತ, ಮೊದಲ ನೋಡ್ಪ ಹಿಂದೆ ಹಿತ್ಲಾಗಾರ ಹೋಗಿ ನೋಡಂತ ಹೇಳಿದ್ರು. ಹಿತ್ಲಾಗಾರ ಹೋಗಿ ನೋಡಂತೂ ನೀ ಯಾರಲ್ಲಿ ಅಪ್ಪ, ಮತ್ತ ನಿನ್ ಸೌಂಡ್ ಅಟ್ಟ ಕೇಳ್ತೈತಿ, ನೀ ಮಾತಾಡುದ ಎಲ್ಲಿದೆಯಾ ಅಂತಂದ ಕೂಡ್ಲೆ ಗಡಿಗೆ ತೆಗೆದ್ ನೋಡುವ ಮಗನ ನಾ ಈಗ ಅದನ್ನೇ ತಂದತ್. ಗಡಿಗೆ ತೆಗೆದ್ ನೋಡ್ರ ಅಲ್ಲೇ ಲಿಂಗ ಉತ್ಪತ್ತಿ ಆಗಿತ್ತಂತ ಮಲ್ಲಿಂದ. ಅದೇಲಿ ಗಡಿಗ್ಯಾಗ ಹುಟ್ಟಿದ್ಲ, ನೀವು ಹೋಗ್ತೀರಿ ಈಗ ಅಟಕೇಶ್ವರ ಅಂತ ಸ್ಥಾನ, ಅದ ಗಡಿಗಿದ ನೋಡಿ. ಈಗ ಅಲ್ಲಿ ನಮಸ್ಕಾರ ಮಾಡಿ ಹಿಂದ್ ವಾಳಿ ನೋಡಿದ್ರಾಗ ಹಂಡೆ ಏನು ಹುಗ್ಗಿ ಅನ್ನ ಅಂಬುಲಿ ಎಲ್ಲ ತುಂಬಿತ್ತಂತ. ಅವಾಗ ಕರೆದು ಪ್ರಸಾದ ಮಾಡಿಸಿದ್ರೆ ಸಾವಿರಾರು ಮಂದಿಗೆ ಬರೀ ಒಂದ್ ಹಂಡೆದಾಗ ಎಲ್ಲಾ ಪ್ರಸಾದ ಮಾಡಿದ್ರಂತ. ಅನ್ನ ಸಾರ ಏನಾಯ್ತು ನೋಡಿ, ಎಲ್ಲಾ ಪ್ರಸಾದ ಪಂಚಾಮೃತ ಭೋಜನ ತಯಾರಾಗಿತ್ತಂತ. ಹಂಗ ಮಲ್ಲಯ್ಯ ಅರ್ಜುನ ಪವಾಡ ನಿಮ್ಗೆಲ್ಲ ಗೊತ್ತಿರ ಅಟಕೇಶ್ವರ ಅಂತೇಳಿ ಸ್ಥಾನ ಆಗೈತಿ. ಅದ ಬಡವಾಗಿರ್ತಕ್ಕಂತ ಕುಂಬಾರ ಕೇಶಪ್ಪದಲ್ಲ, ಅವನ ಮನಿ ಒಳಗಿಂದ ಗಡಿಯಾಗಿಂದ ಲಿಂಗ ನೋಡೋದು ಮಲ್ಲಯ್ಯ ಅಲ್ಲಿ ಉದಿಯಾಗ. ಹಂಗ ಭಗವಂತ ನಾವು ಕರೆದ ಅವಂಗ ದಾನ ಧರ್ಮ ಮಾಡಿದ್ರೆ ಭಗವಂತ ಬಂದು ನಿಲ್ತಾನಪ್ಪ. ಇವತ್ತ ಅಜ್ಜನ ಇವತ್ತು ಪಟ್ಟಿದಾಗಿರ್ಬೋದು, ಕಂಬಿ ಮಲ್ಲಯ್ಯನ ಪಟ್ಟಿದಾಗಿರ್ಬೋದು, ಅದ್ರ ಜೊತೆಗೆ ಮತ್ತೆ ಇವರೆಲ್ಲ ಯಾತ್ರಾ ಮಾಡ್ಕೊಂಡು ಬಂದಾರ, ಯಾತ್ರಾಕ್ ಹೋಗಿ ಬಂದಾರ. ಇವತ್ತ ನಾವು ಹೋಗಿ ಅಲ್ಲಿ ಬಂದಾರತ್ತಂದ್ರ ಅಲ್ಲಿದ ಗುಣ, ಅಲ್ಲಿದ ಎಲ್ಲ ಇಲ್ಲಿ ಬಂದಂಗನ ನಮಗ ಅಲ್ಲಿದ ಪವಿತ್ರತೆ ಎಲ್ಲ ಬಂದಂಗನ. ಯಾಕಂತಂದ್ರ ಅವೆಲ್ಲ ಅಮೃತ ಸರೋವರ ಅದಾವ. ಈ ಜಗತ್ತಿನೊಳಗ 4 ಅಮೃತ ಸರೋವರಗಳದಾವ, ಇವು ಅಮೃತ ನದಿಗಳು ಅದಾವ. ದೇವದಾನವರ ಅಮೃತ ಸಂಬಂಧ ಜಗಾಡಿದಕ್ಕಾಗಿ ಎಲ್ಲಿ ತುಳಿಕಾಡಿ ನನಗ್ ಬೇಕು ನಿನಗಬೇಕಂತ ಗಡಿಯಾಗಿಂದ ಬಿದ್ದ ಅಮೃತ ಒಂದು ಪ್ರಯಾಗ, ಒಂದು ನಾಸಿಕ, ಒಂದು ಉಜ್ಜನಿ, ಹೀಗ ಒಂದು ಋಷಿಕೇಶ, ಕಾಶಿ, ಹೀಗೊಂದು 4 ಧಾಮ ಅಂತ ಕರೀತಾರೆ. ಅಂತ 4 ಧಾಮದ ಪುಣ್ಯ ಇವತ್ತು ನಾವು ಇಲ್ಲಿ ಬಂದೈತಿ. ಅದನ್ನ ಅಂತ ಶಕ್ತಿ ಈ ಮೈದಾನಕ್ಕೆ ಕೊಡ್ಲಿಪ್ಪ ಭಗವಂತ, ಆಶೀರ್ವಾದ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು, ಮಲ್ಲಯ್ಯನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು, ಜೈ ಮಂಗಲಂ ಜೈ ಪಾರ್ವತಿ ಶಿವರ ಆಯ್ತು ನೋಡಿ.